ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎವ್ರಿವನ್ ಈಸ್ ಡೂಯಿಂಗ್ ಗುಡ್. ಆನಿಮ್ಯಾಜಿಕ್ ವರ್ಲ್ಡ್ 2025 ಅನ್ನೋದು ನಾನು ಕ್ರಿಯೇಷನ್ಗೋಸ್ಕರ ಕ್ರಿಯೇಟ್ ಮಾಡಿದ್ದು ಚಾನಲ್ ಇದು. ನಂದು ಮೇನ್ ಚಾನಲ್ ಇದೆ, ನನ್ನ ಲೋಕಲ್ ಲಾಗ್ಸ್ USA ಅಂತ. ಅಲ್ಲಿ ನಂದು ಡೈಲಿ ಲಾಗ್ಸ್, ಡೈಲಿ ರೂಟೀನ್ಸ್, ಎಲ್ಲ ಥರದ ವೀಡಿಯೋಸ್, ಲೆಂತಿ ವೀಡಿಯೋಸ್ ಎಲ್ಲ ಹಾಕಿದ್ದೀನಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ನನ್ನ ಲೋಕಲ್ ಲಾಗ್ಸ್ USA ವಿಸಿಟ್ ಮಾಡಿ. ಇಲ್ಲಿ ಟ್ಯಾಗ್ ಮಾಡಿರ್ತೀನಿ, ಕೊಲಾಬರೇಟ್ ಮಾಡಿರ್ತೀನಿ, ಮತ್ತು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ದಯವಿಟ್ಟು ಎಲ್ಲರೂ ಹೋಗಿ ತುಂಬ ಒಳ್ಳೊಳ್ಳೆ ವೀಡಿಯೋಸ್ ಎಲ್ಲ ಹಾಕಿದ್ದೀನಿ, ಲಾಗ್ಸ್ ಎಲ್ಲ ಹಾಕಿದ್ದೀನಿ. ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ. ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ನಾನು ಡೈಲಿ ಲಾಗ್ಸು, ಡೈಲಿ ರೂಟೀನ್ಸ್, ಎಲ್ಲ ಥರದ ವೀಡಿಯೋಸು, ಲಾಗ್ಸ್ ಎಲ್ಲ ನೀವು ನೋಡ್ಬೋದು ನನ್ನ ಚಾನಲಲ್ಲಿ. ತುಂಬ ಜನಕ್ಕೆ ಆಡಿಯನ್ಸ್ಗೆ ನಂದು ಚಾನಲ್ ರೀಚ್ ಆಗಿಲ್ಲ ಇನ್ನು. ಸೊ ದಟ್ ಇದರಲ್ಲಿ ನೋಡೋಣ, ಹಾಕೋಣ ಒಂದು 5 ಮಿನಿಟ್ಸು ಡೈಲಿ ರೂಟೀನ್ ನಂದು ಹೇಗಿರುತ್ತೆ ಅನ್ನೋದನ್ನು ಈ ಚಾನಲಲ್ಲೂ ಶೇರ್ ಮಾಡೋಣ. ಸೊ ದಟ್ ಇನ್ ಕೇಸ್ ಏನಾದರೂ ಈ ಚಾನಲಲ್ಲಿ ತುಂಬ ಆಡಿಯನ್ಸ್ಗೆ ರೀಚ್ ಆದರೆ ಆ ಚಾನಲ್ ಗ್ರೋ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಈ ಚಾನಲಲ್ಲೂ ಒಂದು ಡೈಲಿ ರೂಟೀನ್ದು ಒಂದು ಜಸ್ಟ್ 5 ಮಿನಿಟ್ಸಲ್ಲಿ ಹಾಕೋಣ ಅಂತ ಹಾಕಿದ್ದೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಚಾನಲ್ ಮತ್ತು ನನ್ನ ಲಾಗ್ಸ್ USA ಎರಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಆ ಚಾನಲಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಸ್ ಇದೆ, ನಿಮಗೆ ಇಷ್ಟ ಆಗೋ ಥರ ವೀಡಿಯೋಸ್ ಎಲ್ಲ ಇದೆ, ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ. ನಂದು ಡೈಲಿ ರೂಟೀನ್ ಈ ಥರ ಇರುತ್ತೆ. ಬೆಳಗ್ಗೆ 6 ಗಂಟೆಗೆ ಎದ್ದು, ನಂದು ದೊಡ್ಡ ಮಗಳು ಸ್ಕೂಲಿಗೆ ಹೋಗ್ತಾಳೆ, ಪ್ರೀಕೆ. ಇವಾಗ ಅವಳನ್ನ ಎಬ್ಸಿ, ಅವಳನ್ನ ರೆಡಿ ಮಾಡಿ, ಅವಳಿಗೆ ಬ್ರೇಕ್ಫಾಸ್ಟ್ ತಿನ್ನಿಸಿ, ಅವಳಿಗೆ ಸ್ಕೂಲಿಗೆ ರೆಡಿ ಮಾಡಿ ಅವಳನ್ನ ಕಳಿಸ್ಬೇಕು. ನನ್ನ ಹಸ್ಬೆಂಡ್ ಸ್ಕೂಲಿಗೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ತಾರೆ. 7ಗೆಲ್ಲ ಮನೆ ಬಿಡಬೇಕು, ಬಿಟ್ಬಿಟ್ಟು ಬರ್ತಾರೆ. ಬಸ್ ಆದರೆ ಅವಳಿಗೆ ಬಸ್ ಇದೆ, ಬಸ್ ಆದರೆ 6:15ಗೆ ಬಂದುಬಿಡುತ್ತೆ. ಬೇಗ ಅಂತ ನಾವು ನನ್ನ ಹಸ್ಬೆಂಡೇ ಡ್ರಾಪ್ ಮಾಡಿ ಬರ್ತಾರೆ ಅವಳನ್ನ. ನನ್ನ ಹಸ್ಬೆಂಡ್ ಬಂದಮೇಲೆ ಅವ್ರಿಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಕೊಡಬೇಕು. ನನ್ನ ಹಸ್ಬೆಂಡ್ ಸ್ವಲ್ಪ ಎಕ್ಸಸೈಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅವರಿಗೆ ಸ್ವಲ್ಪ ಎಗ್ಗೆಲ್ಲ ಬಾಯ್ಲ್ ಮಾಡಿ ಕೊಡ್ತೀನಿ ಮಾರ್ನಿಂಗು. ಪಲ್ಯ ಎಲ್ಲ 2 ಥರ ಪಲ್ಯ ನೈಟೇ ಪಲ್ಯ ಎಲ್ಲ ಮಾಡಿಬಿಡ್ತೀನಿ. ಬಿಕಾಸ್ ಬೆಳಗ್ಗೆ ಎದ್ದು 2 ಥರ ಪಲ್ಯ ಎಲ್ಲ ಮಾಡ್ಕೊಳಕ್ಕಾಗಲ್ಲ. ಮಗಳಿಗೆ ಊಟ ಮಾಡಿಸೋಷ್ಟೊತ್ತಿಗೆ ಸುಸ್ತು ಮಾಡಿಸ್ಬಿಡ್ತಾಳೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿನ್ಸೋದು ತುಂಬಾ ಕಷ್ಟ ಅವಳಿಗೆ. ಸೊ ನೈಟೇ 2 ಥರ ಪಲ್ಯ, ಕರಿ ಎಲ್ಲ ನಾನು ನೈಟ್ ಮಾಡಿಡ್ತೀನಿ. ಬೆಳಗ್ಗೆ ದೋಸೆ, ರೊಟ್ಟಿ ಏನಾದರೂ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಪಲ್ಯ ಮಾಡಿಟ್ಕೊಂಡ್ರೆ. ಸೊ ಅದಾದಮೇಲೆ ಅವರು ಆಫೀಸ್ಗೆ ಹೋಗ್ತಾರೆ ತಿಂದ್ಬಿಟ್ಟು. ಅದಾದಮೇಲೆ ನಾನು ಪಾಪು ನಮ್ಮ ಜೊತೆನೇ 6 ಗಂಟೆಗೆ ಎದ್ದಿರ್ತಾಳೆ ಅವಳು ಬೆಳಗ್ಗೆನೆ. ಸೊ ಸ್ವಲ್ಪ ಹೊತ್ತು ಅವಳಿಗೆ ಫೀಡ್ ಮಾಡಿ ಅವಳನ್ನ ಮಲಗಿಸಿರ್ತೀನಿ. ಸಮ್ಟೈಮ್ಸ್ ಮಲಗ್ತಾಳೆ, ಸಮ್ಟೈಮ್ಸ್ ಮಲಗಲ್ಲ. ಆಮೇಲೆ ಎದ್ಬಿಟ್ಟು ಅವಳಿಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಿ, ನಾನು ಬ್ರೇಕ್ಫಾಸ್ಟ್ ತಿಂದು ಅವಳಿಗೆ ಊಟ ಮಾಡಿಸಿ ಸ್ವಲ್ಪ ಬಿಸಿಲಿಗೆ ಕರ್ಕೊಂಡು ಹೋಗ್ತೀನಿ ಅವಳನ್ನ. ಬಿಸಿಲು ಒಳ್ಳೇದಲ್ಲ ಮಕ್ಕಳಿಗೆ. ಮತ್ತು ಬಿಸಿಲು ಸ್ವಲ್ಪ ಹೊತ್ತು ಇದ್ದರೆ, ಕೂತ್ಕೊಂಡಿದ್ರೆ ಸ್ವಲ್ಪ ಬಂದಮೇಲೆ ಚೆನ್ನಾಗಿ ನಿದ್ದೆ ಮಾಡ್ತಾಳೆ. ಊಟ ಆಗಿರತ್ತೆ, ಬಿಸಿಲಿಗೆ ಹೋಗಿ ಬಂದಮೇಲೆ ಚೆನ್ನಾಗಿ ನಿದ್ದೆ ಮಾಡ್ತಾಳೆ ಅನ್ನೋ ಕಾರಣಕ್ಕೆ ಊಟ ಆದಮೇಲೆ ಬಿಸಿಲಿಗೆ ಕರ್ಕೊಂಡೋಗಿ ಬಂದು ಮಲಗಿಸ್ತೀನಿ. ಅವಳಿಗೋಸ್ಕರ ಕ್ಯಾರೆಟು, ಬೀನ್ಸ್ ಎಲ್ಲ ಆಫ್ಟರ್ನೂನ್ ಈ ಥರ ವೆಜ್ಜೀಸ್ ಎಲ್ಲ ಮಾಡಿ ಕೊಡ್ತೀನಿ ಅವಳಿಗೆ. ವೆಜ್ಜೀಸ್ ಪ್ಯೂರಿ, ಫ್ರೂಟ್ಸ್ ಆಗಿರ್ಬೋದು, ವೆಜ್ಜೀಸ್ ಆಗಿರ್ಬೋದು, ಬೇರೆ ಬೇರೆ ಥರ ಎಲ್ಲ ಥರದ್ದು ಫ್ರೂಟ್ಸು, ವೆಜ್ಜೀಸ್ ಎಲ್ಲ ಕೊಡ್ತೀನಿ ಇವಾಗ ನಾನು ಅವಳಿಗೆ. ಅದಾದಮೇಲೆ ಅವಳು ಮಲ್ಕೋತಾಳೆ. ಮಲ್ಕೊಂಡಾದ್ಮೇಲೆ ನನ್ನ ಮನೆ ಕೆಲಸ ಏನಾದರೂ ಇದ್ದರೆ ಮಾಡ್ಕೋತೀನಿ. ಸಮ್ಟೈಮ್ಸ್ ಮಲಗಲ್ಲ ನೋಡಿ, ಇವತ್ತು ಮಲಗೇ ಇಲ್ಲ ಅವಳು. ನೋಡ್ಕೊಂಡು ಕೂತಿರ್ತಾಳೆ ಹಾಗೆ ನನ್ನ ಜೊತೆನೇ. ನಾನು ಹಿಂದೆನೇ ಓಡಾಡಬೇಕು ಇವಾಗಂತೂ. ಸೊ ಎಲ್ಲ ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೋತೀನಿ. ಮತ್ತು ಅದಾದಮೇಲೆ ಇನ್ನು ಆಫ್ಟರ್ನೂನ್ ಆಗುತ್ತೆ, ನೋಶು ಬರ್ತಾಳೆ. ಈವ್ನಿಂಗ್ ಒಂದು 3:15 ಇಲ್ಲ 3:20ಗೆ ಬರ್ತಾಳೆ. ಬಸ್ ಬರುತ್ತೆ ಅವಳದು, ಬಸ್ಸಲ್ಲೇ ಬರ್ತಾಳೆ ಈವ್ನಿಂಗ್ ಬರ್ತಾ. ಇನ್ ಕೇಸ್ ಏನಾದರೂ ಬಸ್ ಡಿಲೇ ಆದರೆ ಮಾತ್ರ 3:30 ಆಗುತ್ತೆ, ಇಲ್ಲಾಂದರೆ ಆಲ್ಮೋಸ್ಟ್ 3:15, 3:20ಗೆಲ್ಲ ಬಂದುಬಿಡ್ತಾಳೆ. ಮನೆ ಹಿಂದೆನೇ ಸ್ಟಾಪು, ಅವಳಿಗೆ ಬಸ್ ಅವಳದು ಅಲ್ಲೇ ಸ್ಟಾಪ್ ಮಾಡ್ತಾರೆ. ಸೊ ಅಲ್ಲಿಂದ ಕರ್ಕೊಂಬರಬೇಕು. ಬಂದ ತಕ್ಷಣ ಅವಳಿಗೆ ಸಾಕ್ಸ್ ಎಲ್ಲ ಬಿಚ್ಚಿ ವಾಶ್ಗೆಲ್ಲ ಹಾಕಕ್ಕೆ ಹೇಳ್ತೀನಿ, ಬಟ್ಟೆ ಎಲ್ಲ. ಅವಳಿಗೆ ಬಂದ ತಕ್ಷಣ ಸ್ನಾನ ಮಾಡಿಸ್ಬಿಡ್ತೀನಿ. ಬೆಳಗ್ಗೆನೂ ಮಾಡಿಸ್ತೀವಿ, ಸಂಜೆ ಒಂದ್ಸಲ ಮಾಡಿಸ್ಬಿಡ್ತೀನಿ. ತಲೆಗೇನಾದರೂ ಸಂಜೆ ಮಾಡಿಸ್ಬಿಡ್ತೀನಿ, ಬೆಳಗ್ಗೆ ತಲೆಗೆಲ್ಲ ಮಾಡಿಸಲ್ಲ. ಸೊ ಅವಳಿಗೆ ಫ್ರೆಶ್ ಅಪ್ ಆದಮೇಲೆ ಅವಳಿಗೆ ಏನಾದರೂ ಊಟ ಅವಳಿಗೆ ರೆಡಿ ಮಾಡಿಕೊಡ್ತೀನಿ. ಊಟ ಆದಮೇಲೆ ನಾನು ಸ್ವಲ್ಪ ಊಟ ಮಾಡ್ಕೋತೀನಿ ಅವಳ ಜೊತೆ. ಸ್ವಲ್ಪ ಬಿಗ್ ಬಾಸ್ ಎಲ್ಲ ನೋಡ್ತೀನಿ ಈವ್ನಿಂಗ್ ಟೈಮ್ ಅವಳು ಬಂದಾಗ. ಅದಾದಮೇಲೆ ಇನ್ನು ಈವ್ನಿಂಗ್ಗೆ ನಾನು ಹೇಳಿದ್ನಲ್ವ, ಅಂತ ಏನೇ ಇದ್ರೂ ನಾನು ಈವ್ನಿಂಗೇ ಮಾಡ್ಕೋತೀನಿ. ಕರಿ, ಪಲ್ಯ ಎಲ್ಲ ಬೆಳಗ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ.
ಒಬ್ಬರೇ ಎಲ್ಲ ಮ್ಯಾನೇಜ್ ಮಾಡಬೇಕು ಅಂದರೆ ಗೊತ್ತಿರುತ್ತಲ್ಲ ನಿಮಗೆ, ಮನೇಲಿ ಒಬ್ಬೊಬ್ಬರೇ ಯಾರು ಮ್ಯಾನೇಜ್ ಮಾಡ್ತಿದ್ದೀರಾ, ಅದು ಚಿಕ್ಕ ಮಗುನ ಇಟ್ಕೊಂಡು ಸ್ವಲ್ಪ ಕಷ್ಟ ಆಗುತ್ತೆ. ಬೆಳಗ್ಗೆಯಿಂದ ಸಂಜೆ ತನಕ ಸ್ವಲ್ಪ ಟಯರ್ಡ್ ಅಂತ ಅನಿಸುತ್ತೆ ಸಮ್ಟೈಮ್ಸ್ ಓಕೆ. ಸ್ವಲ್ಪ ನಿದ್ದೆ ಎಲ್ಲ ಆಗಿಲ್ಲ ಅಂದರೆ ಪಾಪು ಅವಾಗ ಎದ್ದೇಳ್ತಾ ಇರ್ತಾಳೆ ಇವಾಗ ಮಧ್ಯ. ಸೊ ಆ ಟೈಮಲ್ಲಿ ಸ್ವಲ್ಪ ಟಯರ್ಡ್ ಅಂತ ಅನಿಸುತ್ತೆ. ಬಟ್ ಯಾರೆಲ್ಲ ಒಬ್ಬರೇ ಅಲೋನಾಗಿ ಮ್ಯಾನೇಜ್ ಮಾಡ್ತಿದ್ದೀರಾ, ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ಎವ್ರಿ ಒನ್ ಅಂತಲೇ ಹೇಳ್ಬೋದು. ಮದರ್ಸ್ಗೆ ಆ ಶಕ್ತಿ ದೇವ್ರು ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಎಲ್ಲ ಅಡುಗೆ ಎಲ್ಲ ಆದಮೇಲೆ ನಾನು ಈವ್ನಿಂಗ್ ಟೈಮಿಗೆ ಪಾಪುಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸೋದು. ಬಿಸಿಲೇ ಇದೆ ಇವಾಗ, ಇನ್ನು ಚಳಿ ಸ್ಟಾರ್ಟ್ ಆಯಿತು. ಇನ್ನು ಸ್ವಲ್ಪ ಬೇಗ ಮಾಡಿಸ್ಬೇಕಾಗತ್ತೆ. ಅವಳಿಗೆ ಸ್ನಾನ ಮಾಡಿಸಿ ಅವಳಿಗೆ ಊಟ ಮಾಡಿಸಿ ನಾನು ಊಟ ಮಾಡಿ ಮಲಗೋಷ್ಟೊತ್ತಿಗೆ 10 ಆಗಿರುತ್ತೆ. ಈ ರೀತಿ ಇರುತ್ತೆ ನನ್ನ ಡೈಲಿ ರೂಟೀನ್. ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.